ಹೈಕಮಾಂಡ್ ಸಭೆಗೂ ಮುನ್ನವೇ ಮತ್ತೊಂದು ಒತ್ತಡ ಹಾಕೋ ಕೆಲಸ ಆಗ್ತಾ ಇದೆ. ಯಾವ ವಿಚಾರವಾಗಿ ಒತ್ತಡ? ಕೆಪಿಸಿಸಿ ಅಧ್ಯಕ್ಷರು ಅಂತ ಹೇಳಿ ಯಾರು ನೀವು ತೀರ್ಮಾನಿಸ್ತಿರಲ್ವಾ, ಅವರನ್ನು ಕರೀರಿ ಈ ಸಭೆಗೆ, ಖರ್ಗೆ ನಿವಾಸ ಸಭೆಗೆ ಅವರನ್ನು ಕರೀರಿ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗೋರನ್ನ ಬಿಟ್ಟು ಸಭೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಕಷ್ಟ ಆಗ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಅಧ್ಯಕ್ಷರಿಗೂ ಕೂಡ ಧ್ವನಿ ಬೇಕು. ಇಲ್ಲದೆ ಹೋದ್ರೆ ಸಚಿವರನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಮುಂದೆ ಅಧ್ಯಕ್ಷರಾಗೋರನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತಾನೂ ಕೂಡ ಹೈಕಮಾಂಡ್ಗೆ ಸಲಹೆ ಕೊಡ್ತಾ ಇದೆ ಕಾಂಗ್ರೆಸ್ನ ಒಂದು ಟೀಮ್ ಅಂತೇಳಿ ತಿಳಿದು ಬರ್ತಾ ಇದೆ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್, ನಿಜ ಇದು ವಾಸ್ತವ ಅಂತ ಅಂದ್ರೆ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಪಕ್ಷದ ಮೇಲೆ ಹಿಡಿತ ಹೊಂದುವಂತ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ನೀವು ಒಂದು ಬೆಲೆ ಕೊಡಬೇಕು, ಅವರಿಗೊಂದು ಸ್ಥಾನಮಾನ ಅಥವಾ ಆ ಸ್ಥಾನಮಾನ ಅನ್ನುವಂಥದ್ದು ಇರುತ್ತೆ, ಆದ್ರೆ ಆ ಗೌರವ ಅವ್ರನ್ನ ಪರಿಗಣಿಸುವಂತ ರೀತಿ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು ಅನ್ನುವಂಥ ಸಲಹೆ ಆಗಿರ್ಬೋದು. ಇದನ್ನ ಹೈಕಮಾಂಡ್ ಹೇಗೆ ಪರಿಗಣಿಸ್ಬೋದು? ಆಮೇಲೆ ಇಷ್ಟೊಂದು ತ್ವರಿತವಾಗಿ ಈಗ ಅವ್ರನ್ನ ಆಯ್ಕೆ ಮಾಡಿ ಅವ್ರನ್ನ ಮನೆಗೆ ಕರೆದು ಅವ್ರ ಮುಂದೆ ಆಗುವಂತ ಸಭೆ ಇದೆಲ್ಲ ಈ ಕ್ಷಣಕ್ಕೆ ಸಾಧ್ಯನಾ ಪ್ರಮೋದ್? ಮಲ್ತೇಶ್, ಇದರ ಸಾಧ್ಯತೆ ತುಂಬ ಕ್ಷೀಣ, ತುಂಬ ಕಡಿಮೆ. ಯಾಕೆಂದರೆ ಈಗಿರುವಂಥ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಈಗ ಅಂತಿಮವಾಗಿ ಹೈಕಮಾಂಡ್ನ ಪ್ರಾಥಮಿಕತೆ ಅಥವಾ ಹೈಕಮಾಂಡ್ನ ಪ್ರಿಫರೆನ್ಸ್ ಏನಾಗಿರುತ್ತೆ, ಸಚಿವ ಸಂಪುಟ ರಚನೆ ಅಥವಾ ಸಚಿವ ಮಂಡಲ ರಚನೆಯಲ್ಲಿ ಮಾತ್ರ ಅವರು ನಿರತರಾಗಿದ್ದಾರೆ. ಬಿಟ್ಟರೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಮಾನದ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೋತಲ್ಲ. ಆದರೆ ಇರುವಂಥ ಮಾಹಿತಿಯನ್ನು ಗಮನಿಸ್ತಾ ಇದ್ದರೆ ಈಗಾಗಲೇ ಕೆಲವೊಂದಿಷ್ಟು ಸಚಿವರು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಅಥವಾ ಹೈಕಮಾಂಡ್ ನಾಯಕರ ಮೇಲೆ ಹೈಕಮಾಂಡ್ ನಾಯಕರಿಗೆ ಸಲಹೆಯನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರುವಂಥದ್ದು, ಮುಂದೆ ನೀವು ಇಂಥವ್ರನ್ನ ಕೆಪಿಸಿಸಿ ಅಧ್ಯಕ್ಷರು ಅಂತ ನೀವೇನಾದ್ರು ಪರಿಗಣಿಸಿ ಮಾಡೋದಾದರೆ ಅಂಥ ಸಂದರ್ಭದಲ್ಲಿ ಅವರನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾರು ಇರ್ತಾರೆ, ಒಬ್ಬರೋ ಇಬ್ಬರೋ ಯಾರೋ ಇದ್ದೇ ಇರ್ತಾರೆ, ಅಂಥವ್ರನ್ನು ಈ ಸಭೆಗೆ ಕರೆದು ಆ ಸಭೆಯಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ತಾರೆ ಅವರನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪಟ್ಟಿಯನ್ನು ಸಿದ್ಧಪಡಿಸುವಂಥ ಸಂದರ್ಭದಲ್ಲಿ ಹೀಗಾಗಿ ಸಂಭಾವ್ಯ ಅಧ್ಯಕ್ಷರನ್ನು ಕೂಡ ಪರಿಗಣಿಸಿ ಈ ಸಂದರ್ಭದಲ್ಲಿ ಪಕ್ಷದ ಮೇಲೆ ಅವರಿಗೂ ಕೂಡ ಹಿಡಿತಾ ಇರುತ್ತೆ. ಯಾಕೆಂದರೆ ಒಮ್ಮೆ ಸಚಿವರಾದವರು ಪಕ್ಷದ ಅಧ್ಯಕ್ಷರಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಈ ಒಂದು ತಂಡದಲ್ಲಿ ಅವರು ಕೂಡ ಇದ್ದರೆ ಆವಾಗ ಅವರನ್ನು ವಿಶ್ವಾಸಕ್ಕೆ ಪಡಿಬೋದು, ಪಕ್ಷದ ಸಂಘಟನೆಗೆ ತುಂಬ ಸಹಕಾರಿಯಾಗುತ್ತೆ. ಈ ಒಂದು ದೃಷ್ಟಿಯಲ್ಲಿ ಅವರನ್ನು ಕೂಡ ಅಂದರೆ ಹೊಸದಾಗಿ ಯಾರು ನಿಯೋಜನೆ ಮಾಡ್ತೀರಿ ಪಕ್ಷದ ಅಧ್ಯಕ್ಷರಾಗಿ ಅಂಥವ್ರನ್ನು ಕೂಡ ಜೊತೆಗಿಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಿರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾರೆ ಆ ಸಾಧ್ಯತೆ ತೀರಾ ಕಡಿಮೆ ಥರ ಕಾಣಿಸ್ತಾ ಇದೆ. ತೀರಾನೇ ಕಡಿಮೆ ಅಂದರೂ ಕೂಡ ತಪ್ಪಾಗಲ್ಲ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್.